ಎಲ್ಲರಿಗೂ ನಮಸ್ಕಾರ. ಮೊದಲೇ ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದೇನೋ. ಕೊನೆಯಲ್ಲಿ ಎಲ್ಲರೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ನಾನು ಪಾಯಿಂಟಿಗೆ ಬಂದ್ಬಿಡ್ತೀನಿ. ಬಾಂಡ್ ರವಿ ಸಿನಿಮಾ ಮಾಡೋವಾಗ ನಿನಗೆ ಗಜರಾಮ ಫಿಲಿಮಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದರು ಡೈರೆಕ್ಟರು. ಆದರೆ ನಿಮ್ಗೆ ಅದರಲ್ಲಿ ಮಾತಿಲ್ಲ ಅಂತಂದರು. ನಾನು ಆವಾಗಿಂದನೇ ಏನು ಪ್ರಿಪೇರ್ ಆದೆ ಅಂದರೆ ಮೋಸ್ಟ್ಲಿ ಮೂಗನ್ ಕ್ಯಾರೆಕ್ಟರ್ನ ನಾನು ಇವತ್ತಿನವರೆಗೂ ಮಾಡಿಲ್ಲ, ಸ್ವಲ್ಪ ಬೇರೆ ಥರ ಏನಾದರೂ ಮಾಡಬೇಕಲ್ಲ ಅಂತ ನಾನು ಪ್ರಿಪೇರ್ ಆಗಿದ್ದೆ. ಆಮೇಲೆ ಶೂಟಿಂಗ್ ಹತ್ತಿರ ಬರ್ತಾ ಒಂದು ದಿವಸ ಆಫೀಸಿಗೆ ಕರೆಸಿ ಹೇಳಿದ್ರು, ನಿಮ್ಮದು ಮ್ಯಾಚ್ ರೆಫ್ರಿ ಕ್ಯಾರೆಕ್ಟರ್ ಅಂತ. ಅಲ್ಲೂ ಒಂದು ಸ್ವಲ್ಪ ತಲೆ ಓಡಿಸ್ದೆ, ಏನಾದರೂ ಒಂದೆರಡು ಡೈಲಾಗ್ ಹಾಕೊಂಬಿಡೋಣ ಅಂತ. ಪಾಠಕ್ಕೆ ಬಂದಲ್ಲಿ ಪಿ ಆಮೇಲೆ ಸರ್ ಟೈಮಿಂಗು ಕಲಿಬೇಕು, ನೀವು ಅದು ಸ್ವಲ್ಪ ನೋಡ್ಕೊಳ್ಳಿ ಅಂದರು. ನಂದೇನು ಟೈಮಿಂಗ್, ಕುಸ್ತಿ ಆಡೋರು ಅವರು, ನಾನೇನು ಟೈಮಿಂಗ್ ಕಲಿಯಿರಿ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಬಟ್ ಶೂಟಿಂಗ್ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯಿತು ಇವರ ಸ್ಟೈಲು, ನಮ್ಮ ರಾಜವರ್ಧನ್ ಸರ್ ಅವರ ಸ್ಟೈಲು, ಮತ್ತು ಆ ಅಗ್ರೆಸಿವ್, ಆ ಸ್ವ್ಯಾಗು, ಮತ್ತು ಅಟ್ಯಾಕ್ ಮಾಡ್ತಾ ಫೈಟ್ ಅಟ್ಯಾಕ್ ಮಾಡ್ತಾ ಇದ್ದ ಸ್ಟೈಲು, ಇವೆಲ್ಲ ನೋಡಿದೆ. ಈ ಎರಡು ಗಜಗಳು ಕಿತ್ತಾಡೋರು ಹೇಗಿರುತ್ತೋ ಹಾಗಿರುತ್ತೆ. ನಾವು ತಪ್ಪಿಸ್ಕೊಳ್ಳೋಕೆ ಒಂದು ಟೈಮಿಂಗ್ ಬೇಕು, ಅದು ಟೈಮಿಂಗು. ನಾನು ಮ್ಯಾಚ್ ಸ್ಟಾರ್ಟ್ ಮಾಡುವಾಗ ವಿಸಿಲ್ ಊದಿ ನಾನು ಕೊಟ್ಟರೆ, ಸಿಗ್ನಲ್ ಕೊಟ್ಟರೆ ಅವರಿಬ್ಬರು ಬಂದು ಹೆಂಗೆ ಹೊಡೆದಾಡ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಅಲ್ಲಿ ನಾನು ಜಸ್ಟ್ ಅಲ್ಲಿ ಮಿಸ್ ಆಗ್ತಾ ಇದ್ದೆ. ನೀವು ನೋಡ್ಬೋದು ಫಿಲ್ಮಲ್ಲಿ ತುಂಬ ಚೆನ್ನಾಗಿ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟೈಮ್ ನಿಮ್ಮ ಜೊತೆ ಮಾಡಿದ್ದು. ಮೇಡಮ್, ನೀವು ಸ್ಕ್ರೀನಲ್ಲಿದ್ದರೆ ನಿಮ್ಮ ಮೇಲೆ ಹೋಗುತ್ತೆ ಕಣ್ಣು, ಬೇರೆ ಎಲ್ಲೂ ಗಮನ ಹೋಗೋದೇ ಇಲ್ಲ. ಅದು ರಿಯಲಿ ಫ್ಯಾಂಟಾಸ್ಟಿಕ್. ಸರ್ ಥ್ಯಾಂಕ್ ಯು ಸರ್. ನೀವು ಪ್ರತಿ ಮೂವಿಗೂ ನರಸಿಂಹ ಸರ್, ಮಲ್ಲಿಕಾರ್ಜುನ್ ಸರ್, ಜೇವಿಯರ್ ಸರ್, ನೀವು ಕರೆದು ನಮಗೆ ಅವಕಾಶ ಕೊಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಗಜರಾಮ ತುಂಬ ಚೆನ್ನಾಗಿ ಬಂದಿದೆ. ಫೆಬ್ರವರಿ 7 ರಿಲೀಸು. ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.